ನೋಡಿ, ಈ ಪ್ರಪಂಚದಲ್ಲಿ ಎಷ್ಟೋ ಜನ ಹುಡ್ತಾರೆ ಬೆಳಿತಾರೆ, ಆದರೆ ತಮ್ಮ ದೈನಂದಿನ ಕೆಲಸದಲ್ಲಿ ಬ್ಯುಸಿಯಾಗಿ ತಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆಸ್ತಿ ಮಾಡೋ ವಿಚಾರದಲ್ಲಿ ಬ್ಯುಸಿ ಆಗಿಬಿಡ್ತಾರೆ. ಆದರೆ ಅವರ ಸ್ವಂತ ಜವಾಬ್ದಾರಿಗಳನ್ನೇ ಮರಿತಾರೆ. ಈ ಥರ ಒಂದು ಸ್ವಾರ್ಥಕತೆ ಜೀವನ ಈ ಭೂಮಿ ಮೇಲೆ ನಡೀತಿದೆ. ಅದ್ರ ಜೊತೆಯಲ್ಲಿ ನಿಸ್ವಾರ್ಥ ಬದುಕು ಅಂದರೆ ಏನು ಅಂತ ಇಲ್ಲಿ ಒಬ್ಬರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಹುಟ್ಟಿರುವಂಥ ಪರಿಸರವಾದಿ ಸಾಲುಮರದ ತಿಮ್ಮಕ್ಕ ತಮಗೆ ಮಕ್ಕಳಿಲ್ಲದ ಕಾರಣಕ್ಕೆ ರಸ್ತೆ ಬದಿಯಲ್ಲಿ ನೂರಾರು ಆಲದ ಸಸಿಗಳನ್ನು ನೆಟ್ಟು ಅವುಗಳನ್ನು ಮಕ್ಕಳಂತೆ ಭಾವಿಸಿ ಬೆಳೆಸಿದಾಕೆ. ಅವರು ಹುಟ್ಟಿದ್ದು ಗುಬ್ಬಿ ತಾಲೂಕಿನ ತುಮಕೂರು ಜಿಲ್ಲೆಯಲ್ಲಿ. ಹುಟ್ಟಿದ ದಿನಾಂಕ ಬಂದ್ಬಿಟ್ಟು 30 ಜೂನ್ 1911ರಲ್ಲಿ. ತಂದೆ ಚಿಕ್ಕರಂಗಯ್ಯ, ತಾಯಿ ವಿಜಯಮ್ಮ. ಅವರು ಮೂಲ ಕೆಲಸ ಬಂದ್ಬಿಟ್ಟು ಕಲ್ಲು ಗಣಿಗಾರಿಕೆ ಏನಿರುತ್ತಲ್ಲ ಅಲ್ಲಿ ಅವರು ಕೆಲಸ ಮಾಡ್ತಾ ಅವರ ಒಂದು ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಬಿಕ್ಕಲ ಚಿಕ್ಕಯ್ಯ ಅನ್ನೋ ಒಬ್ಬ ವ್ಯಕ್ತಿ ಜೊತೆ ಮದುವೆ ಆಗುತ್ತೆ. ಅವರು ಬಂದ್ಬಿಟ್ಟು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದವರು. ಇವರಿಗೆ ಮದುವೆ ಆದಮೇಲೆ ಸ್ವಲ್ಪ ವರ್ಷದ ನಂತರ ಮಕ್ಕಳಾಗೋದಿಲ್ಲ. ಅವರು ಅದೇ ಕೊರಗಿನಲ್ಲಿ ಇರ್ತಾರೆ. ಆದರೆ ಒಂದು ದಿನ ಅವರಿಗೆ ಯೋಚನೆ ಬರುತ್ತೆ. ಅದು ಏನಪ್ಪ ಅಂತಂದರೆ ಮರಗಳನ್ನ ನೆಡೋದು. ನಮಗೆ ಮಕ್ಕಳಾಗಿಲ್ಲ, ಆದರೆ ಮಕ್ಕಳಾಗಿಲ್ಲ ಅನ್ನೋ ಕೊರಗು ಹೋಗ್ಬೇಕಂತಂದರೆ ಮಕ್ಕಳಂತೆ ಮರಗಳನ್ನು ಬೆಳೆಸೋಣ. ಅವುಗಳಿಂದ ಎಷ್ಟೋ ಪಕ್ಷಿಗಳು ತಮ್ಮ ಜೀವನವನ್ನು ಕಟ್ಟಿಕೊಳ್ತವೆ. ಇದರಿಂದ ನಾವು ಈ ಭೂಮಿಗೆ ಏನಾದರೂ ಕೊಡುಗೆ ಕೊಟ್ಟಂತೆ ಆಗುತ್ತೆ ಅಂತ ಈ ಒಂದು ಕೆಲಸವನ್ನು ಪ್ರಾರಂಭ ಮಾಡ್ತಾರೆ. ಅವರು ದಿನನಿತ್ಯ ಏನು ಕೆಲಸ ಮಾಡ್ತಿದ್ರಲ್ಲ ಆ ಒಂದು ಕೆಲಸದಲ್ಲಿ ಬಂದಿರುವಂಥ ಹಣದಿಂದ ಇಷ್ಟು ಅಂತ ಅಮೌಂಟ್ ಅವರು ತೆಗೆದಿಟ್ಟು ಆ ಒಂದು ಹಣದಲ್ಲಿ ಈ ಒಂದು ಸಸಿಗಳನ್ನು ತರ್ತಾರೆ. ಆ ಸಸಿಗಳು ಆಲದ ಮರದ ಸಸಿಗಳಾಗಿರ್ತವೆ. ಇದು ಕುದೂರಿನಿಂದ ಹುಲಿಕಲ್ ತನಕ ಇರುವ ರಾಜ್ಯದ ಹೆದ್ದಾರಿಯಲ್ಲಿ ತಿಮ್ಮಕ್ಕ ಮತ್ತು ಅವರ ಗಂಡ ಇಬ್ಬರು ಸೇರಿ ಈ ಕೆಲಸ ಮಾಡ್ತಾರೆ. ನೋಡಿ, ನಮ್ಮ ಬದುಕಿನಲ್ಲಿ ನಾವು ಏನಾದರೂ ದುಡ್ಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅಂತಂದರೆ ಯಾವುದೇ ಆಗಿರಲಿ ಕೆಲಸ, ನಾವು ಬೇರೆ ಥರನೇ ಯೋಚನೆ ಮಾಡ್ತೀವಿ. ಬಟ್ ಇವರು ಒಂದು ಮರನ ಬೆಳೆಸ್ಬೇಕಂತ ಅವ್ರಿಗೆ ಬಂದಿರೋಂಥ ಯೋಚನೆ ಇದೆಯಲ್ಲ, ಅದು ಶ್ಲಾಘನೀಯ. ಸಸಿಗಳನ್ನ ನೆಡ್ತಾರೆ ಅಂದರೆ ಇವರು ಒಂದೇ ಸರಿ ಎಲ್ಲ ಸಸಿಗಳನ್ನು ನೆಡೋದಿಲ್ಲ. ಅವರಿಗೆ ತಿಂಗಳ ಅವರ ಒಂದು ಇನ್ಕಮ್ ಏನಿರುತ್ತಲ್ಲ ಅದರಲ್ಲಿ ಎಷ್ಟಾಗುತ್ತೆ ಅಷ್ಟು ತರ್ತಾ ಹೋಗ್ತಾರೆ. ತಿಂಗಳಿಗೆ ಇಷ್ಟಿಷ್ಟು ಅಂತ ಸಸಿಗಳನ್ನ ತರ್ತಾ ಹೋಗ್ತಾರೆ. ಅದು ಟೋಟಲಿ ಎಷ್ಟು ಆಗುತ್ತೆ ಅಂತಂದರೆ 385 ಮರಗಳನ್ನ ಬೆಳೆಸ್ತಾರೆ. ಅವ್ರ ಗಂಡ 1991ರಲ್ಲಿ ನಿಧನ ಆಗ್ತಾರೆ. ಅದಾದಮೇಲೆ ಸಾಲುಮರದ ತಿಮ್ಮಕ್ಕ ಏನಿದಾರಲ್ಲ ಅವರು ಆ ಒಂದು ಕೆಲಸನ ನಿಲ್ಲಿಸಲ್ಲ, ಅದನ್ನು ಹಂಗೆ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಇದು ಯಾವ ಥರ ಆಗುತ್ತೆ ಅಂತಂದರೆ ಅವರು ಆ ಒಂದು ಪರಿಸರ ಕೆಲಸದಲ್ಲಿ ಇನ್ವಾಲ್ವ್ ಆಗಿ ಮಾಡ್ತಾ ಇಲ್ಲಿವರೆಗೂ 8,000 ಮರಗಳನ್ನ ಬೆಳೆಸಿದ್ದಾರೆ. ಆಮೇಲೆ ನೋಡಿ, ಈ ಸಸಿಗಳನ್ನ ಏನು ಬೆಳೆಸ್ತಾರೆ, ಈ ಒಂದು ಸಸಿಗಳನ್ನ ಬೆಳೆಸುವಾಗ ನೀರು ಬೇಕಲ್ವಾ, ಅದಕ್ಕಂತಾನೆ ಎಷ್ಟೋ ದೂರದಿಂದ ಅವರು ಮಡಿಕೆಯಲ್ಲಿ ನೀರು ತಂದು ಆ ಸಸಿಗಳನ್ನ ಬೆಳೆಸ್ತಾ ಹೋಗ್ತಾರೆ. ಅದ್ರ ಜೊತೆಯಲ್ಲಿ ಈ ದನ ಕರುಗಳಿಂದ ಅದನ್ನೊಂದು ಪ್ರೊಟೆಕ್ಟ್ ಮಾಡ್ಬೇಕಲ್ವಾ, ಅದಕ್ಕೆ ಈ ಮುಳ್ಳಿನ ಬೇಲಿ ತಂದು ಅದಕ್ಕೆ ಕವರ್ ಅಪ್ ಮಾಡ್ತಾರೆ. ಈ ತರ ಇವರು ಬೆಳೆಸ್ತಾ ಹೋಗ್ತಾರೆ ರೋಡ್ ಸೈಡ್ ಅಲ್ಲಿ. ಈ ತರ ಅವರು ಎಷ್ಟೋ ಪರಿಸರ ಕೆಲಸಗಳಲ್ಲಿ ತೊಡಗಿ ಅವರು ಗುರುತಿಸ್ಕೊಂಡಿದ್ದಾರೆ. ಆಮೇಲೆ ಎಷ್ಟೋ ಅವಾರ್ಡುನು ಅವರಿಗೆ ಬಂದಿದ್ದಾವೆ. ಅದ್ರ ಜೊತೆಯಲ್ಲಿ 2019ರಲ್ಲಿ ಪದ್ಮಶ್ರೀ ಪ್ರಶಸ್ತಿನೂ ಬಂದಿದೆ ಅವರಿಗೆ. ಅವರು ಮಾಡಿರುವಂಥ ಕೆಲಸ ಏನಿದೆಲ್ಲ ಅದು ನಾವು ಮಾಡೋಕ್ಕಾಗಲ್ಲ, ಈ ಒಂದು ಜನ್ರೇಷನಲ್ಲಿ ನಾವು ಮಾಡೋಕ್ಕಾಗಲ್ಲ. ಆ ಥರ ನಾವು ಒಂದು ಜೀವನದಲ್ಲಿ ಈಗ ಬೆಳೀತಾ ಇದ್ದೀವಿ, ಇನ್ವಾಲ್ವ್ ಆಗಿಬಿಟ್ಟಿದ್ವಿ. ಯಾಕಂತಂದರೆ ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದಾಗೆ ನಮ್ಮ ನಿಜವಾದ ಜವಾಬ್ದಾರಿ ಕೆಲಸಗಳನ್ನೇ ಮರ್ತಿದ್ವಿ. ಇವರು ಅದನ್ನು ಮಾಡಿದರೆ ಅವರು ನಮಗೆ ಆದರ್ಶ. ಈ ಒಂದು ಆದರ್ಶ ವ್ಯಕ್ತಿ 2025 ನವೆಂಬರ್ 14 ಆರೋಗ್ಯ ಸಮಸ್ಯೆಯಿಂದ ಬೆಂಗಳೂರಿನ ಒಂದು ಆಸ್ಪತ್ರೆಯಲ್ಲಿ ನಿಧನರಾಗ್ತಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಆಮೇಲೆ ಅವರು ಮಾಡಿರುವಂಥ ಕೆಲಸ ಎಷ್ಟೋ ನಮಗೆ ಆದರ್ಶ. ಆಮೇಲೆ ನಮ್ಮ ಮಕ್ಕಳಿಗೆ ಆಗಿರ್ಬೋದು, ಮುಂದಿನ ಜನ್ರೇಷನ್ ಯಾರೇ ಆಗಿರ್ಬೋದು, ಇದನ್ನು ನಾವು ಅರ್ಥಕೊಂಡು ಈ ಥರ ಒಂದು ಜೀವನ ನಡೆಸ್ಕೊಂಡು ಹೋದಾಗಲೇ ನಾವು ನೆಕ್ಸ್ಟ್ ಜನ್ರೇಷನ್ಗೆ ಏನಾದರೂ ಕೊಟ್ಟಂಗಾಗುತ್ತೆ. ಇಲ್ಲಾಂತಂದರೆ ನೆಕ್ಸ್ಟ್ ಜನ್ರೇಷನಲ್ಲಿ ಟೆಕ್ನಾಲಜಿ ಇರುತ್ತೆ ಹೊರತು ಪರಿಸರ ಇರಲ್ಲ, ಒಳ್ಳೆ ಗಾಳಿ ಇರಲ್ಲ, ಪ್ರಾಣಿ ಪಕ್ಷಿಗಳು ಇರಲ್ಲ. ಇದು ರಿಯಾಲಿಟಿ.
ನಾವು ಯಾವಾಗಲೂ ಅವರು ಮಾಡಿರೋಂಥ ಕೆಲಸನ ನೆನಪು ಮಾಡಿಕೊಂಡು ನಮ್ಮ ಒಂದು ಜೀವನದಲ್ಲಿ ಅಳವಡಿಸ್ಕೊಂಡು ಹೋದಾಗಲೇ ಲೈಫ್ ಬಹಳ ಸೂಪರ್ ಆಗಿರುತ್ತಂತ ನನ್ನ ಒಂದು ಅನಿಸಿಕೆ. ಎಲ್ರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.